ನಮ್ಮ ದೇಹಕ್ಕೆ ಪ್ರತಿದಿನ ಶಕ್ತಿ, ಚೈತನ್ಯ ಮತ್ತು ಉತ್ತಮ ಆರೋಗ್ಯ ಬೇಕು. ಅದಕ್ಕಾಗಿ ಯಾವಾಗಲೂ ದುಬಾರಿ ಆಹಾರವನ್ನೇ ಹುಡುಕಬೇಕಾಗಿಲ್ಲ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಿಗುವ ಕೆಲವು ಸಣ್ಣ ಸಣ್ಣ ಬೀಜಗಳಲ್ಲಿಯೇ ಸಾಕಷ್ಟು ಪೋಷಕಾಂಶಗಳು ಅಡಗಿವೆ. ಇಂದು ನಾವು ಪ್ರತಿದಿನದ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದಾದ 5 ಆರೋಗ್ಯಕರ ಬೀಜಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಬೀಜಗಳು ಯಾವುವು? ಅವುಗಳಲ್ಲಿ ಯಾವ ಪೋಷಕಾಂಶಗಳಿವೆ? ಅವುಗಳನ್ನು ಹೇಗೆ ಸೇವಿಸಬಹುದು? ಮತ್ತು ಸೇವಿಸುವಾಗ ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದು, ಚಿಯಾ ಬೀಜ. ಚಿಯಾ ಬೀಜಗಳು ಗಾತ್ರದಲ್ಲಿ ತುಂಬ ಚಿಕ್ಕದಾಗಿದ್ದರೂ ಅವುಗಳಲ್ಲಿ ನಾರಿನಂಶ, ಪ್ರೋಟೀನ್ ಮತ್ತು ಸಸ್ಯ ಮೂಲದ ಒಮೆಗಾ 3 ಕೊಬ್ಬಿನಾಮ್ಲಗಳು ಇರುತ್ತವೆ. ಚಿಯಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಸೇವಿಸಬಹುದು. ಹಾಗೆಯೇ ಮೊಸರು, ಗಂಜಿ ಅಥವಾ ಹಣ್ಣುಗಳ ಜೊತೆಗೂ ಸೇರಿಸಬಹುದು. ಚಿಯಾ ಬೀಜಗಳಲ್ಲಿ ನಾರಿನಂಶ ಹೆಚ್ಚಿರುವುದರಿಂದ ಹೊಟ್ಟೆ ತುಂಬಿದ ಅನುಭವಕ್ಕೆ ಸಹಾಯವಾಗಬಹುದು. ಆದ್ದರಿಂದ ಆರೋಗ್ಯಕರ ಆಹಾರದ ಒಂದು ಭಾಗವಾಗಿ ಇದನ್ನು ಬಳಸಬಹುದು. ಆದರೆ ಚಿಯಾ ಬೀಜಗಳನ್ನು ತಿನ್ನುವಾಗ ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ಮೊದಲಿನಿಂದಲೇ ಹೆಚ್ಚು ಪ್ರಮಾಣದಲ್ಲಿ ಸೇವಿಸುವ ಬದಲು ಕಡಿಮೆ ಪ್ರಮಾಣದಿಂದ ಪ್ರಾರಂಭಿಸುವುದು ಉತ್ತಮ. ಎರಡನೆಯದು, ಅಗಸೆ ಬೀಜ. ಅಗಸೆ ಬೀಜಗಳನ್ನು ನಮ್ಮ ಆಹಾರದಲ್ಲಿ ಬಹಳ ಸುಲಭವಾಗಿ ಸೇರಿಸಬಹುದು. ಇದರಲ್ಲಿ ನಾರಿನಂಶ ಮತ್ತು ಸಸ್ಯ ಮೂಲದ ಒಮೆಗಾ 3 ಕೊಬ್ಬಿನಾಮ್ಲಗಳು ಇವೆ. ಅಗಸೆ ಬೀಜವನ್ನು ಸ್ವಲ್ಪ ಹುರಿದು ಪುಡಿ ಮಾಡಿಕೊಂಡು ಮೊಸರು, ಚಟ್ನಿ, ತರಕಾರಿ ಅಥವಾ ಇತರ ಆಹಾರಗಳ ಜೊತೆ ಸೇರಿಸಬಹುದು. ಅಗಸೆ ಬೀಜವನ್ನು ಸಂಪೂರ್ಣವಾಗಿ ತಿನ್ನುವುದಕ್ಕಿಂತ ಪುಡಿ ಮಾಡಿ ಸೇವಿಸಿದರೆ ಅದರಲ್ಲಿರುವ ಕೆಲವು ಪೋಷಕಾಂಶಗಳನ್ನು ದೇಹ ಬಳಸಿಕೊಳ್ಳಲು ಸುಲಭವಾಗಬಹುದು. ಆದರೆ ಇಲ್ಲಿಯೂ ಪ್ರಮಾಣ ಬಹಳ ಮುಖ್ಯ. ಯಾವುದೇ ಆರೋಗ್ಯಕರ ಆಹಾರವನ್ನು ಅತಿಯಾಗಿ ಸೇವಿಸುವ ಅಗತ್ಯವಿಲ್ಲ. ಮೂರನೆಯದು, ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜಗಳು ಪ್ರೋಟೀನ್, ಮ್ಯಾಗ್ನೀಷಿಯಂ ಮತ್ತು ಜಿಂಕ್ ಸೇರಿದಂತೆ ಹಲವು ಪೋಷಕಾಂಶಗಳನ್ನು ಹೊಂದಿವೆ. ದಿನದ ಮಧ್ಯದಲ್ಲಿ ಹಸಿವಾದಾಗ ಹೆಚ್ಚು ಸಕ್ಕರೆ ಅಥವಾ ಹೆಚ್ಚು ಉಪ್ಪಿನ ತಿಂಡಿಗಳನ್ನು ತಿನ್ನುವ ಬದಲು ಸ್ವಲ್ಪ ಪ್ರಮಾಣದ ಕುಂಬಳಕಾಯಿ ಬೀಜಗಳನ್ನು ಆರೋಗ್ಯಕರ ತಿಂಡಿಯಾಗಿ ಬಳಸಬಹುದು. ಇವುಗಳನ್ನು ಸ್ವಲ್ಪ ಹುರಿದು ತಿನ್ನಬಹುದು. ಸಲಾಡ್, ಗಂಜಿ ಅಥವಾ ಇತರ ಆಹಾರಗಳ ಮೇಲೂ ಹಾಕಬಹುದು. ಆದರೆ ಅಂಗಡಿಯಲ್ಲಿ ಸಿಗುವ ಹೆಚ್ಚು ಉಪ್ಪು ಅಥವಾ ಮಸಾಲೆ ಹಾಕಿದ ಬೀಜಗಳನ್ನು ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ. ನಾಲ್ಕನೆಯದು, ಸೂರ್ಯಕಾಂತಿ ಬೀಜ. ಸೂರ್ಯಕಾಂತಿ ಬೀಜಗಳಲ್ಲಿ ವಿಟಮಿನ್ ಇ, ಆರೋಗ್ಯಕರ ಕೊಬ್ಬು ಮತ್ತು ಕೆಲವು ಖನಿಜಾಂಶಗಳಿವೆ. ಇವುಗಳನ್ನು ಕೂಡ ಸಣ್ಣ ಪ್ರಮಾಣದಲ್ಲಿ ತಿಂಡಿಯಾಗಿ ಸೇವಿಸಬಹುದು. ಸಲಾಡ್ ಅಥವಾ ಮನೆಯಲ್ಲೇ ತಯಾರಿಸುವ ವಿವಿಧ ಆಹಾರಗಳಿಗೆ ಸೇರಿಸಬಹುದು. ವಿಶೇಷವಾಗಿ ಹೆಚ್ಚು ಉಪ್ಪು ಹಾಕಿರುವ ಸೂರ್ಯಕಾಂತಿ ಬೀಜಗಳ ಬದಲು ಕಡಿಮೆ ಉಪ್ಪಿನ ಅಥವಾ ಉಪ್ಪಿಲ್ಲದ ಬೀಜಗಳನ್ನು ಆಯ್ಕೆ ಮಾಡುವುದು ಉತ್ತಮ. ಐದನೆಯದು, ಎಳ್ಳು. ಎಳ್ಳು ನಮ್ಮ ಭಾರತೀಯ ಅಡುಗೆಯಲ್ಲಿ ಬಹಳ ಹಿಂದಿನಿಂದಲೂ ಬಳಸಲಾಗುತ್ತಿರುವ ಆರೋಗ್ಯಕರ ಬೀಜ. ಎಳ್ಳಿನಲ್ಲಿ ಆರೋಗ್ಯಕರ ಕೊಬ್ಬು, ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಇತರ ಖನಿಜಾಂಶಗಳಿವೆ. ನಾವು ಎಳ್ಳನ್ನು ಚಟ್ನಿ, ಉಂಡೆ, ವಿವಿಧ ತಿಂಡಿಗಳು ಅಥವಾ ಇತರ ಆಹಾರಗಳಲ್ಲಿ ಸೇರಿಸಬಹುದು. ಎಳ್ಳು ಸಣ್ಣದಾಗಿದ್ದರೂ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿರುವುದರಿಂದ ಪ್ರಮಾಣಕ್ಕೆ ಗಮನ ಕೊಟ್ಟು ಸೇವಿಸುವುದು ಮುಖ್ಯ. ಹಾಗಾದರೆ ಸ್ನೇಹಿತರೆ, ಈ 5 ಬೀಜಗಳಿಂದ ನಮಗೆ ಏನು ಅರ್ಥವಾಗುತ್ತದೆ? ಚಿಯಾ ಬೀಜ, ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಮತ್ತು ಎಳ್ಳು ಇವೆಲ್ಲವೂ ನಮ್ಮ ಸಮತೋಲನವಾದ ಆಹಾರದಲ್ಲಿ ಸೇರಿಸಬಹುದಾದ ಉತ್ತಮ ಆಯ್ಕೆಗಳಾಗಿವೆ. ಆದರೆ ಒಂದು ಮುಖ್ಯವಾದ ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಯಾವುದೇ ಒಂದವನ್ನು ತಿಂದ ಮಾತ್ರಕ್ಕೆ ನಮ್ಮ ಎಲ್ಲಾ ಆರೋಗ್ಯ ಸಮಸ್ಯೆಗಳು ದೂರವಾಗುವುದಿಲ್ಲ. ಆರೋಗ್ಯಕ್ಕಾಗಿ ವಿವಿಧ ರೀತಿಯ ತರಕಾರಿಗಳು, ಹಣ್ಣುಗಳು, ಬೇಳೆಕಾಳುಗಳು, ಧಾನ್ಯಗಳು, ಪ್ರೋಟೀನ್ ಇರುವ ಆಹಾರಗಳು ಮತ್ತು ಸಾಕಷ್ಟು ನೀರನ್ನು ಒಳಗೊಂಡ ಸಮತೋಲನವಾದ ಆಹಾರ ಬಹಳ ಮುಖ್ಯ. ಅದರ ಜೊತೆಗೆ ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ ಮಾಡುವುದು, ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ಮತ್ತು ಒತ್ತಡವನ್ನು ನಿಯಂತ್ರಿಸುವುದು ಆರೋಗ್ಯಕರ ಜೀವನ ಶೈಲಿಗೆ ಮುಖ್ಯ. ಇನ್ನೊಂದು ವಿಷಯವೆಂದರೆ, ನಿಮಗೆ ಯಾವುದಾದರೂ ಆಹಾರಕ್ಕೆ ಅಲರ್ಜಿ ಇದ್ದರೆ ಅಥವಾ ವೈದ್ಯರು ಕೆಲವು ಆಹಾರಗಳನ್ನು ತಪ್ಪಿಸಲು ಹೇಳಿದ್ದರೆ
ಈ ಬೀಜಗಳನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಗಾದರೆ ಸ್ನೇಹಿತರೆ, ಸಣ್ಣದಾಗಿರುವ ಈ ಬೀಜಗಳು ನಮ್ಮ ಆಹಾರಕ್ಕೆ ಹಲವು ಪೋಷಕಾಂಶಗಳನ್ನು ಸೇರಿಸಬಹುದು. ಆದರೆ ಆರೋಗ್ಯದ ಗುಟ್ಟು ಒಂದೇ ಒಂದು ಆಹಾರದಲ್ಲಿ ಇಲ್ಲ. ಸರಿಯಾದ ಪ್ರಮಾಣ, ವೈವಿಧ್ಯಮಯ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯಲ್ಲಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಸರಳ ಮತ್ತು ಉಪಯುಕ್ತ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಅನುಸರಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.